ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಈ ಉಗ್ರ ಜನರಲ್ ಮುನೀರ್ ಮತ್ತಾತನ ಉಗ್ರ ಕೂಟ ದಿಲ್ಲಿಯನ್ನ ಟಾರ್ಗೆಟ್ ಮಾಡಿರೋದು ಮತ್ತೆ ಕನ್ಫರ್ಮ್ ಆಗಿದೆ. ನಮ್ಮ ದೇಶದ ರಾಜಧಾನಿಯನ್ನ ಜಸ್ಟ್ ಮಿಸ್ ಅನ್ನೋ ಹಾಗೆ ದಿಲ್ಲಿಯಲ್ಲಿ ದೊಡ್ಡ ಉಗ್ರ ದಾಳಿಯನ್ನ ತಪ್ಪಿಸಲಾಗಿದೆ. ದಿಲ್ಲಿಯ ಒಳಗೆ ಆಪರೇಟ್ ಆಗ್ತಿದ್ದ ಪಾಕ್ ಪ್ರಾಯೋಜಿತ ಇಬ್ಬರು IS ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಪೆಷಲ್ ಆಪರೇಷನ್ ಮಾಡಿ ಬಂಧಿಸಲಾಗಿದೆ. ಈ ಇಬ್ಬರಲ್ಲಿ ಒಬ್ಬನನ್ನ ಭೋಪಾಲ್ ಮೂಲದ ಅದ್ನಾನ್ ಅಂತ ಗುರುತಿಸಲಾಗಿದೆ. ಮತ್ತೊಬ್ಬನ ಹೆಸರು ತಿಳಿಬೇಕು ಇನ್ನಷ್ಟೇ. ಆದರೆ ಈತ ದಿಲ್ಲಿ ಮೂಲದವನು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇಬ್ಬರು ಸೇರ್ಕೊಂಡು ದೇಶದ ರಾಜಧಾನಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಇವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಲಾಗಿತ್ತು ಅಂದ್ರೆ, ಈಗ ಪಾಕಿಸ್ತಾನದಲ್ಲಿ ಆಫ್ಘಾನಿಸ್ತಾನದಲ್ಲೆಲ್ಲ ಅವ್ರನ್ನವರೇ ಸ್ಫೋಟಿಸ್ಕೊಂಡು ದಾಳಿ ಮಾಡ್ತಾರಲ್ಲ, ಆ ರೀತಿ ದಾಳಿ ಮಾಡೋಕೆ ಇವರಿಗೆ ಟ್ರೈನಿಂಗ್ ಕೊಡಲಾಗಿತ್ತು. ಆ ರೀತಿ ಪ್ಲಾನಿಂಗ್ ಇವರು ಮಾಡ್ಕೊಂಡಾಗಿತ್ತು. ತಯಾರಿ ಕೂಡ ನಡೆದು ಹೋಗಿತ್ತು. ರಾಡಿಕಲೈಸ್ ಆಗಿದ್ರು. ಜನನಿಬಿಡ ಸ್ಥಳದಲ್ಲಿ ದಾಳಿ ಮಾಡಿ ಅಪಾರ ಪ್ರಮಾಣದ ಸಾವು ನೋವು ಉಂಟು ಮಾಡಿ ಭಯೋತ್ಪಾದನೆ ಮಾಡೋಕೆ ಇವರಿಗೆ ಹೊರಗಿನಿಂದ ಆದೇಶ ಕೂಡ ಬಂದಾಗಿತ್ತು. ಅದಕ್ಕೆ ಅಂತಿಮ ಹಂತದ ತಯಾರಿಯನ್ನ ಕೂಡ ಮಾಡ್ತಾ ಇದ್ರು. ದೇಶದ ಇತರ ಭಾಗದಲ್ಲೂ ಕೂಡ ದಾಳಿ ನಡೆಸೋ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಸುಧಾರಿತ ಸ್ಫೋಟಕಗಳನ್ನ ಅಲ್ಲಲ್ಲಿ ಪ್ಲಾಂಟ್ ಮಾಡೋಕೆ ಇವರು ಪ್ಲಾನ್ ಮಾಡಿದ್ರು. ಆದರೆ ಅಷ್ಟರಲ್ಲಿ ಈ ದಾಳಿ ನಡೆಯೋಕ್ಕೂ ಮುಂಚೆನೆ ಇವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಇವರ ಬಳಿ ಇದ್ದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಸೀಸ್ ಮಾಡಲಾಗಿದೆ. ಸದ್ಯ ದಿಲ್ಲಿಯ ಯಾವ ಭಾಗದಲ್ಲಿ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸ್ಪಷ್ಟ ಇಲ್ಲ. ಆದರೆ ಆಗಲೇ ಹೇಳಿದ ಹಾಗೆ ಜನನಿಬಿಡ ಪ್ರದೇಶದಲ್ಲಿ ದಾಳಿ ಮಾಡಿ ಭಯೋತ್ಪಾದನೆ ಮಾಡೋಕೆ ಪ್ಲಾನ್ ಹಾಕಿದ್ರು. ಇವರಿಗೆ ಮತ ಮೂಲಭೂತವಾದದ ಬಗ್ಗೆ ಭಾರಿ ಟ್ರೈನಿಂಗ್ ಕೊಡಲಾಗಿದೆ. ಪಾಕಿಸ್ತಾನದ ISI ಸಪೋರ್ಟ್ ಮಾಡಿ ದುಡ್ಡು ಕಾಸನ್ನ ಕೂಡ ಒದಗಿಸಿತ್ತು. IS ಉಗ್ರರೊಂದಿಗೆ ಇವರಿಗೆ ಲಿಂಕ್ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಈ ಉಗ್ರರನ್ನ ವಶಕ್ಕೆ ಪಡೆದು ಪೊಲೀಸರು ಚೆನ್ನಾಗಿ ಡ್ರಿಲ್ ಮಾಡ್ತಿದ್ದಾರೆ. ಈ ಉಗ್ರರು ಹೊರಬಿದ್ದ ಬೆನ್ನಲ್ಲೇ ರಾಷ್ಟ್ರ ರಾಜಧಾನಿಯಲ್ಲಿ ಹೈ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಪೊಲೀಸ್ ಮತ್ತು ಗುಪ್ತಚರ ಏಜೆನ್ಸಿಗಳಿಂದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಯಾಕಂದ್ರೆ ಈ IS ಭಯಾನಕ ಉಗ್ರ ಗುಂಪು, ಜಾಗತಿಕ ಉಗ್ರರು. ಅವರ ಸ್ಲೀಪರ್ ಸೆಲ್ಗಳನ್ನ ಕಂಡುಹಿಡಿಯೋದೇ ಕಷ್ಟ. ಅಲ್ಲಲ್ಲದಲ್ಲಿ ಹೊಡ್ಕೊಳ್ತಾ ಇರ್ತಾರೆ. ನಾನು ಇವ್ರ ಕಡೆ ಅಂತ ಹೇಳಿ ಅಫಿಲಿಯೇಷನ್ ಮನಸ್ಸಲ್ಲೇ ಇಟ್ಕೊಂಡು ಉಗ್ರ ಕೃತ್ಯಗಳನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಸೆಕ್ಯೂರಿಟಿ ಏಜೆನ್ಸೀಸ್ಗೆ ಇವ್ರನ್ನ ಪತ್ತೆ ಹಚ್ಚೋದು, ಟ್ರ್ಯಾಕ್ ಮಾಡೋದು, ಹಿಡಿಯೋದು ದೊಡ್ಡ ಚಾಲೆಂಜ್. ಹಾಗಾಗಿ ಹೈ ಅಲರ್ಟ್ನಲ್ಲಿದ್ದಾರೆ ಈಗ. ಈ ಮೂಲಕ ಈ ಉಗ್ರ ಮುನೀರನ ಉಗ್ರ ಸೇನೆ ಕಾಶ್ಮೀರ ಹೊರತುಪಡಿಸಿ ದೇಶದ ಇತರ ಭಾಗದಲ್ಲೂ ಕೂಡ ಪ್ರಾಕ್ಸಿ ಯುದ್ಧ ಮಾಡೋಕೆ, ಮತವನ್ನ ಅಸ್ತ್ರವಾಗಿ ಬಳಸಿಕೊಂಡು ದಾಳಿ ಮಾಡೋಕೆ ಪ್ರಯತ್ನ ಪಡ್ತಿರೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ನಡುವೆ ಇದೇ ಪಾಕಿಸ್ತಾನ ತನ್ನ ದೇಶದ ಒಳಗೆ ದೊಡ್ಡ ನಿರ್ಧಾರ ತಗೊಂಡಿದೆ. TLP ತೆಹರಿಕೆ ಲಬೈಕ್ ಈ ರಾಜಕೀಯ ಪಕ್ಷವನ್ನ, ಅಲ್ಲಿನ ಮೂಲಭೂತವಾದಿ ಗುಂಪನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಲಾಗಿದೆ. ರಾಜಕೀಯ ಪಕ್ಷವನ್ನ ಮೊನ್ನೆ ಅಷ್ಟೇ ಇವರು ಮಾಡಿದ ಹೋರಾಟದಲ್ಲಿ 16 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ಶಹಬಾಜ್ ಶರೀಫ್ ಮತ್ತು ಮುನೀರ್ ಇಬ್ಬರು ಸೇರಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಪಾಕಿಸ್ತಾನದ ಒಳಗೆ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇದು ಪಾಕ್ ಒಳಗೆ ಸಿಕ್ಕಾಪಟ್ಟೆ ಪ್ರಭಾವಶಾಲಿಯಾಗಿದ್ದ ಧಾರ್ಮಿಕ ರಾಜಕೀಯ ಪಕ್ಷ, 4ನೇ ಅತಿದೊಡ್ಡ ರಾಜಕೀಯ ಪಕ್ಷ, ಸೇನೆಯಿಂದ ರಾಜಕಾರಣಿಗಳ ತನಕ ಎಲ್ಲರೊಂದಿಗೂ ಲಿಂಕ್ ಹೊಂದಿದ್ದ ಪಕ್ಷ, ಉಗ್ರರೊಂದಿಗೂ ಕನೆಕ್ಷನ್ ಇರೋ ಪಕ್ಷ. ಒಂದು ಕಾಲದಲ್ಲಿ ಇವ್ರನ್ನೇ ಚೂ ಬಿಟ್ಟು ಪಾಕ್ ಸೇನೆ ಅಲ್ಲಿನ ಸರ್ಕಾರಗಳನ್ನ ಬಗ್ಗಿಸ್ತಾ ಇತ್ತು. ಇವ್ರನ್ನ ಬೀದಿಗಿಳಿಸಿ ಗಲಾಟೆ ಮಾಡಿಸಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು. ಯಾವ ಲೆವೆಲ್ಗೆ ಅಂದ್ರೆ ಇಮ್ರಾನ್ ಖಾನ್ ಸರ್ಕಾರ ಈ ಗುಂಪಿನೊಂದಿಗೆ ಒಪ್ಪಂದ ಮಾಡ್ಕೊಂಡಿತ್ತು. ಪಾಕಿಸ್ತಾನ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಈ ಗುಂಪಿನೊಂದಿಗೆ, ಪ್ರತಿಭಟನೆ ಸಾಕ್ರಯ್ಯ ನಿಲ್ಲಿಸ್ರಯ್ಯ ಅಂತ ಹೇಳಿ. ಈಗ ನೋಡಿದ್ರೆ ಸೇನೆಗೂ ಮತ್ತು ಇವ್ರಿಗೂ ಹಳಸು ಹೋಗಿದೆ. ಹಾಗಾಗಿ ಇವ್ರನ್ನೇ ಬ್ಯಾನ್ ಮಾಡಲಾಗಿದೆ. ಈಗ ಇದು ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಂಕಿ ಹಚ್ಚೋ ಎಲ್ಲ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಟೊಮ್ಯಾಟೊ ರೇಟ್ ಆಕಾಶ ಮುಟ್ತಾ ಇದೆ. 400% ರೈಸ್ ಆಗಿದೆ. ಪ್ರತಿ ಕೆಜಿಗೆ 600 ಪಾಕಿಸ್ತಾನಿ ರೂಪಾಯಿ ಕೊಡಬೇಕೀಗ ಒಂದೊಂದು ಕೆಜಿ ಟೊಮ್ಯಾಟೊ ಹಣ್ಣಿಗೆ. ಇದಕ್ಕೆ ಪಾಕಿಸ್ತಾನ ತಾಲಿಬಾನ್ ನಡುವಿನ ಯುದ್ಧ ಕಾರಣ. ಇತ್ತೀಚೆಗೆ ಅಫ್ಘಾನ್ ಪಾಕಿಸ್ತಾನ ನಡುವೆ ಸಂಘರ್ಷ ಏರ್ಪಟ್ಟ ಕಾರಣ ಪ್ರಮುಖ ಗಡಿಗಳು ಬಂದಾಗಿದ್ವು. ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಟೊಮ್ಯಾಟೊ ಕಳಿಸ್ತಾ ಇದ್ದಿದ್ದು ತಾಲಿಬಾನಿಗಳು. ಈಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಟೊಮ್ಯಾಟೊ ಬೆಲೆ ಪಾಕಿಸ್ತಾನದವರ ಜೇಬು ಸುಡ್ತಾ ಇದೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆ ಸಣ್ಣ ಬೆಂಬಲವನ್ನ ಕೊಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ರಷ್ಯಾ ತೈಲ ಖರೀದಿ ವಿಚಾರವಾಗಿ 2 ಮದಗಜಗಳ ನಡುವೆ ಅಂದ್ರೆ ಟ್ರಂಪ್ ಮತ್ತು ಪುಟಿನ್ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಇತ್ತೀಚೆಗೆ ರಷ್ಯಾದ 2 ಆಯಿಲ್ ಕಂಪನಿಗಳ ಮೇಲೆ ಟ್ರಂಪ್ ಸ್ಯಾಂಕ್ಷನ್ಸ್ ಹೇರಿದ್ರು. ಇದಕ್ಕೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕಿಡಿಕಾರಿದ್ದಾರೆ. ಇವೆಲ್ಲ ವ್ಯರ್ಥ ಪ್ರಯತ್ನಗಳು, ಇದು ಸ್ನೇಹಪರ ನಡೆ ಅಲ್ಲ, ಇದರಿಂದ 2 ರಾಷ್ಟ್ರಗಳ ಸಂಬಂಧ ಹಾಳಾಗುತ್ತೆ. ಈಗಷ್ಟೇ ಒಂದು ಟ್ರ್ಯಾಕ್ಗೆ ಬರ್ತಿರೋ ಅಮೆರಿಕ ಮತ್ತು ರಷ್ಯಾ ನಡುವಿನ ಸಂಬಂಧ ಸ್ಟ್ರಾಂಗ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಒಂದು ಸ್ವಾಭಿಮಾನಿ ರಾಷ್ಟ್ರ ಒತ್ತಡಕ್ಕೆ ಒಳಗಾಗಿ ಏನನ್ನೂ ಮಾಡಲ್ಲ, ಯಾರೋ ಹೇಳಿದ್ರು ಅಂತ ನಿರ್ಧಾರ ತಗೊಳ್ಳೋದಿಲ್ಲ. ಅಫ್ಕೋರ್ಸ್ ಅಮೆರಿಕ ಸ್ಯಾಂಕ್ಷನ್ಸ್ ಹೇರಿರೋದು ನಮಗೆ ಗಂಭೀರವಾದ ವಿಚಾರ.
ಹಾಗಂತ ನಾವು ಸ್ವಾಭಿಮಾನ ಬಿಡೋಕೆ ಆಗಲ್ಲ. ಜೊತೆಗೆ ಈ ನಿರ್ಬಂಧಗಳು ನಮ್ಮ ಆರ್ಥಿಕತೆ ಮೇಲೂ ಕೂಡ ದೊಡ್ಡ ಪರಿಣಾಮ ಏನೂ ಬೀರಲ್ಲ. ಬದಲಿಗೆ ಅಮೆರಿಕದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಮೆರಿಕ ಸೇರಿ ಜಾಗತಿಕ ಇಂಧನ ಮಾರುಕಟ್ಟೆಗೆ ಹೊಡೆತ ಬೀಳುತ್ತೆ, ತೈಲ ಬೆಲೆ ಏರಿಕೆಯಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಹಂಗೇರಿಯಲ್ಲಿ ನಡೆಯಬೇಕಾಗಿದ್ದ ಟ್ರಂಪ್ ಮತ್ತು ಪುಟಿನ್ ನಡುವಿನ ಮಾತುಕತೆಯನ್ನ ಟ್ರಂಪ್ ಕ್ಯಾನ್ಸಲ್ ಮಾಡಿರೋದಕ್ಕೂ ಕಾಮೆಂಟ್ ಮಾಡಿದ್ದಾರೆ. ಈ ಶೃಂಗಸಭೆಯನ್ನ ಖುದ್ದು ಅಮೆರಿಕ ಪ್ರಸ್ತಾಪ ಮಾಡಿತ್ತು, ಆದರೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇಂಥ ಮಹತ್ವದ ಮೀಟಿಂಗ್ ಅನ್ನ ಈ ರೀತಿ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಕ್ಯಾನ್ಸಲ್ ಮಾಡೋದು ಇಬ್ಬರಿಗೂ ಒಳ್ಳೆಯದಲ್ಲ. ಸಂಘರ್ಷ, ಯುದ್ಧ, ವಿವಾದಕ್ಕಿಂತ ಮಾತುಕತೆ ಮುಖ್ಯ. ನಾವು ಯಾವತ್ತೂ ಮಾತುಕತೆಗೇನೆ ಪ್ರಾಮುಖ್ಯತೆ ಕೊಡ್ತೀವಿ, ಈಗಲೂ ಅದಕ್ಕೇನೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ಗೆ ಅಮೆರಿಕದ ಟೊಮಹಾಕ್ ಮಿಸೈಲ್ ಕೊಡೋ ವಿಚಾರವಾಗಿ ಮಾತನಾಡಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಪುಟಿನ್ ಮತ್ತೆ ಬೆದರಿಕೆ ಹೊಡಿದ್ದಾರೆ. ಲಾಂಗ್ ರೇಂಜ್ ಮಿಸೈಲ್ ಕೊಟ್ರೆ ಪುಟಿನ್ ಹೇಳಿಕೆಗೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಪುಟಿನ್ ಅವರು ಏನೂ ಆಗಲ್ಲ ಅಂತಿದ್ದಾರೆ. ತುಂಬಾ ಸಂತೋಷ, ಮುಂದಿನ 6 ತಿಂಗಳ ಒಳಗೆ ಇದರ ಬಗ್ಗೆ ನಾನು ಮಾತನಾಡ್ತೀನಿ, ಆಗ ನೋಡೋಣ ಇವೆಲ್ಲ ಹೇಗೆ ವರ್ಕೌಟ್ ಆಗುತ್ತೆ ಅಂತ ತೊಡೆ ತಟ್ಟಿದ್ದಾರೆ ಟ್ರಂಪ್. ರಷ್ಯಾದ ರಾಸ್ನೆಫ್ಟ್ ಮತ್ತು ಲುಕಾಯಿಲ್ ಅನ್ನೋ 2 ಆಯಿಲ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿದ ಬೆನ್ನಲ್ಲೇ ಚೀನಾದ ಸರ್ಕಾರಿ ಮಾಲೀಕತ್ವದ ಕಂಪನಿಗಳು ದೊಡ್ಡ ಹೆಜ್ಜೆ ಇಟ್ಟಿವೆ. ಸಮುದ್ರ ಮೂಲಕ ಬರೋ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸಿವೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ, ಆ ರೀತಿ ಒಂದಷ್ಟು ಸಂಕೇತಗಳು ಬರ್ತಾ ಇದ್ದಾವೆ, ನೋಡ್ಬೇಕೇನಾಗುತ್ತೆ ಅಂತ. ಹಿರಿಯರ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೇವಿಟ್ ಕೂಡ ಟ್ರಂಪ್ ರೀತಿ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಅಧ್ಯಕ್ಷ ಟ್ರಂಪ್ ಮನವಿ ಮೇರೆಗೆ ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ಕಮ್ಮಿ ಮಾಡಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಅವರವರೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತ ಮಾಡಿದ ಹಾಗೆ ಈಗ ಚೀನಾ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಸ್ಯಾಂಕ್ಷನ್ಸ್ ನಿಂದ ಹೆಂಗ್ ಪರಿಣಾಮ ಬೀರ್ತಾ ಇದೆ ನೋಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಆಸಕ್ತರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ಆಲ್ರೆಡಿ ಲಾಂಚ್ ಆಗಿದೆ. ಹಲವಾರು ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಸ್, ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್, ಮಾಹಿತಿ, ಉಪಯುಕ್ತವಾಗಿರುವಂತಹ ವಿಡಿಯೋಸ್ ಅದರಲ್ಲಿ ನಾವು ಪಬ್ಲಿಷ್ ಮಾಡ್ತಾ ಬರ್ತಾ ಇದೀವಿ. ಆ ವಿಡಿಯೋಗಳು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಹಾಗೆ ಮೊದಲ ಲೈವ್ ಕೂಡ ಆಲ್ರೆಡಿ ನಡೆದಿದೆ. ಇನ್ನೇನು ಶನಿವಾರ 2ನೇ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಮೆಂಬರ್ಸ್ ಆಯ್ದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೂಡ ವಿತ್ ಅವರ ನೇಮ್ ನಾವು ನೀಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಆಲ್ರೆಡಿ ಬರ್ತಾ ಇದೆ, ಬಂದಿದೆ, ನೆಕ್ಸ್ಟ್ ಕೂಡ ಬರ್ತಾ ಹೋಗುತ್ತೆ. ಸೊ ಡೈಲಿ 97 ಪೈಸೆ ಚೇಂಜ್ ಖರ್ಚಾಗುತ್ತೆ, ನಾಟ್ ಇವನ್ ₹1. ಇಡೀ ತಿಂಗಳಿಗೆ ₹29. ಸೊ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಗಮನಕ್ಕಿರಲಿ, ಆ ಮೆಂಬರ್ಸ್ ಓನ್ಲಿ ವಿಡಿಯೋಗಳಲ್ಲಿ ನಾವು ನಮ್ಮ ಕಡೆಯಿಂದ ಹಾಕೋ ಯಾವುದೇ ಕಮರ್ಷಿಯಲ್ ಕೊಲಾಬರೇಷನ್ಗಳನ್ನ, ಆ್ಯಡ್ಗಳನ್ನ ನಾವು ಇನ್ಸರ್ಟ್ ಮಾಡ್ತಾ ಇಲ್ಲ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿ ಆ್ಯಡ್ ಅಥವಾ ಯಾವುದೇ ಪ್ರಾಡಕ್ಟ್ ಇಂಟಿಗ್ರೇಷನ್ ಅನ್ನ ನಾವು ಅದರಲ್ಲಿ ಮಾಡ್ತಾ ಇಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನ ನಾವು ನಡೆಸ್ತಾ ಇದ್ದೀವಿ ಮೆಂಬರ್ ಓನ್ಲಿ ವಿಡಿಯೋಸ್ ನಲ್ಲಿ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಪ್ರತ್ಯೇಕ ಮೆಂಬರ್ಶಿಪ್ ಲಿಂಕ್ ಮೂಲಕ ಹೋಗಿ ಬ್ರೌಸರ್ಗೆ ಹೋಗಿ ನೀವು ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನಿ ಈಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಭಾರತದ ಕೆಲ ಕಂಪನಿಗಳ ಮೇಲೆ ನಿರ್ಬಂಧ ವಿಧಿಸಿದ್ದಾರೆ. ರಷ್ಯಾದ ಮಿಲಿಟರಿ ಉದ್ಯಮಕ್ಕೆ ಸಹಾಯ ಮಾಡಿದ ಆರೋಪದ ಮೇಲೆ 3 ಭಾರತೀಯ ಸಂಸ್ಥೆಗಳ ಮೇಲೆ ನಿರ್ಬಂಧ ಹಾಕಿದ್ದಾರೆ. ಏರೋ ಟ್ರಸ್ಟ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್, ಆಸೆಂಡ್ ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಶ್ರೀ ಎಂಟರ್ಪ್ರೈಸಸ್ ಬ್ಯಾನ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 45 ಕಂಪನಿಗಳನ್ನ ಯುರೋಪಿಯನ್ ಯೂನಿಯನ್ ನಿರ್ಬಂಧಿಸಿದ್ದು, ಇದರಲ್ಲಿ 12 ಚೀನಿ ಕಂಪನಿಗಳು ಮತ್ತು 2 ಥಾಯ್ಲೆಂಡ್ ಕಂಪನಿಗಳು ಕೂಡ ಸೇರಿವೆ. ಇವುಗಳು ರಷ್ಯಾದ ಕೆಲ ರಕ್ಷಣಾ ವಲಯದ ಸಂಸ್ಥೆಗಳೊಂದಿಗೆ ನೇರ ವ್ಯಾಪಾರ ಸಂಬಂಧ ಹೊಂದಿದ್ದಾರೆ ಅನ್ನೋದು ಇವರ ಆರೋಪ. ಇತ್ತ ಟ್ರಂಪ್ ಕೆನಡಾಗೆ ಶಾಕ್ ಕೊಟ್ಟಿದ್ದಾರೆ. ಕೆನಡಾದೊಂದಿಗಿನ ಎಲ್ಲ ವ್ಯಾಪಾರ ಮಾತುಕತೆಗಳನ್ನು ನಿಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಟಿವಿ ಜಾಹೀರಾತುವಿನ ಕಾರಣ ಕೊಟ್ಟಿದ್ದಾರೆ. ಕೆನಡಾದ ಟಿವಿಯೊಂದರಲ್ಲಿ ಟ್ರಂಪ್ ಅವರ ಟ್ಯಾರಿಫ್ ಅನ್ನ ಟೀಕೆ ಮಾಡಲಾಗಿತ್ತು. ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ ಭಾಷಣದ ತುಣುಕನ್ನ ಬಳಸಿ ಟ್ಯಾರಿಫ್ ಹೇರಿಕೆಯನ್ನ ಟೀಕಿಸಿತ್ತು. ಇದಕ್ಕೆ ಕೆನಡಾದ ಒಂಟಾರಿಯೋ ಪ್ರಾವಿನ್ಸ್ ಸರ್ಕಾರ ಫಂಡ್ ಮಾಡಿತ್ತು ಅನ್ನೋ ಆರೋಪ. ಅದರಲ್ಲಿ ಟ್ರಂಪ್ ಸರಿಯಿಲ್ಲ, ಇದರಿಂದ ಅಮೆರಿಕನರಿಗೆ ಹೊಡೆತ ಬೀಳುತ್ತೆ ಅಂತ ಇತ್ತು. ಇದಕ್ಕೆ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ, ಉರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಿರುವಾಗ ಇದನ್ನೆಲ್ಲ ಪ್ರದರ್ಶನ ಮಾಡಿ ನಮ್ಮ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರೋ ಕೆಲಸ ಮಾಡ್ತಾ ಇದ್ದೀರಾ. ಟ್ಯಾರಿಫ್ ಅನ್ನೋದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಮುಖ್ಯ. ಇಂಥ ಅತಿರೇಕದ ನಡೆಗಳಿಗೆ ಪ್ರತಿಯಾಗಿ ನಾವು ಕೆನಡಾದೊಂದಿಗಿನ ಎಲ್ಲ ವ್ಯಾಪಾರ ಮಾತುಕತೆಗಳನ್ನು ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಬೆದರಿಕೆ ಒಡ್ಡಿದ್ದಾರೆ. ಅಲ್ಲದೆ ಕೆನಡಾದ ಜಾಹೀರಾತು ಫೇಕ್, ನಮ್ಮ ಟ್ಯಾರಿಫ್ ಗ್ರೇಟ್ ಅಂತ ಹೇಳಿದ್ದಾರೆ. ಈ ಮೂಲಕ ಕೆನಡಾ ಪ್ರಧಾನಿ ಹಿಡ್ಕೊಂಡು ಬಂದಿದ್ದ ದೊಡ್ಡ ಬಕೆಟ್ಗೆ ಈಗ ದೊಡ್ಡ ತೂತು ಬಿದ್ದಿದೆ. ಕೆಲ ದಿನಗಳ ಹಿಂದೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಟ್ರಂಪ್ ರನ್ನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಹೊಗಳಿದ್ರು. ನೀವೇ ಗಾಡ್ ಫಾದರ್ ಅನ್ನೋ ಥರದಲ್ಲಿ. ನೀವು ಪಾಕ್ ಭಾರತ ಯುದ್ಧ ನಿಲ್ಲಿಸಿದ್ರಿ, ನೀವು ಶಾಂತಿ ದೂತ, ನಾನು ಕೆಂಪು ಕಲರ್ ಟೈ ಹಾಕೊಂಡ್ ಬಂದಿದ್ದೀನಿ ನೋಡಿ ಅಂತ ಹೇಳಿ, ರಿಪಬ್ಲಿಕನ್ ಪಾರ್ಟಿಯ ಕಲರ್ ಇದು ಅಂತ ಹೇಳಿ, ನಿಮ್ದೇ ಪಾರ್ಟಿನ ನಿಮ್ಮ ಪರ ಅಂತ ಹೇಳಿ ಫುಲ್ ನೈಸ್ ಹೊಡೆದಿದ್ರು. ಆದ್ರೆ ಈಗ ಟ್ರಂಪ್ ಒಂದೇ ಏಟಿಗೆ ರೊಚ್ಚಿಗೆದ್ದು ಬೈತಾ ಇದ್ದಾರೆ ಕೆನಡಾಗೆ. ಸದ್ಯ ಕೆನಡಾ ಮೇಲೆ ಟ್ರಂಪ್ 35% ಟ್ಯಾರಿಫ್ ಹಾಕಿದ್ರು. ಕೆಲ ವಸ್ತುಗಳು 2 ರಾಷ್ಟ್ರಗಳ ನಡುವೆ ಫ್ರೀಯಾಗಿ ಟ್ರೇಡ್ ಆಗ್ತಾ ಇದ್ವು. ಈಗ ಅದಕ್ಕೂ ಕತ್ತರಿ ಬೀಳೋ ಲಕ್ಷಣ ಕಾಣಿಸ್ತಾ ಇದೆ.
ಎಲ್ಲ ಸಂಘರ್ಷ ಮತ್ತೆ ಭುಗಿಲೇಳ್ತಿರೋದ್ರಿಂದ ಅಮೆರಿಕ ಮತ್ತು ಪುಟಿನ್ ನಡುವೆ ಯುರೋಪಿನ ರಾಷ್ಟ್ರಗಳಿಗೆ ಮತ್ತೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಈಗ ನ್ಯಾಟೋ ಸದಸ್ಯ ರಾಷ್ಟ್ರ ಲಿಥುವಾನಿಯಾ ವಾಯು ಪ್ರದೇಶದ ಒಳಗೆ ರಷ್ಯಾದ 2 ಮಿಲಿಟರಿ ಏರ್ ಕ್ರಾಫ್ಟ್ಸ್ ಪ್ರವೇಶ ಮಾಡಿವೆ. ಇವು 18 ಸೆಕೆಂಡ್ಗಳ ಕಾಲ ಲಿಥುವಾನಿಯಾ ವಾಯು ಪ್ರದೇಶದಲ್ಲೇ ಇದ್ವು ಅಂತ ಅಲ್ಲಿನ ಸೇನೆ ಹೇಳಿದೆ. ರಷ್ಯಾದ ಸು-30 ಫೈಟರ್ಸ್ ಮತ್ತು ರಿಫ್ಯೂಲಿಂಗ್ ಟ್ಯಾಂಕರ್ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಲಿಥುವಾನಿಯಾ ಹೇಳಿದೆ. ಇದಕ್ಕೆ ಪ್ರತಿಕ್ರಿಯೆಗಾಗಿ ನಮ್ಮ ಮಿತ್ರ ಸ್ಪೇನ್ ತನ್ನ ಯೂರೋಫೈಟರ್ ಟೈಫೂನ್ ಜೆಟ್ಗಳನ್ನು ಕಳಿಸ್ಕೊಡ್ತು. ಅಲ್ಲಿ ಒಂದಿಷ್ಟು ಕಾಲ ಮಾನಿಟರಿಂಗ್ ನಡೆಸಲಾಯಿತು ಅಂತ ಲಿಥುವೇನಿಯಾ ಹೇಳಿದೆ. ಇತ್ತೀಚೆಗಷ್ಟೇ ಚೈನಾ ತನ್ನ ರೇರ್ ಅರ್ತ್ ಮೆಟಲ್ಸ್ ಮತ್ತು ಮ್ಯಾಗ್ನೆಟ್ಸ್ ರಫ್ತನ್ನು ನಿಲ್ಲಿಸಿತ್ತು. ಎಕ್ಸ್ಪೋರ್ಟ್ ಕಂಟ್ರೋಲ್ ರೂಲ್ಸ್ನಲ್ಲಿ ಕೆಲವೊಂದಿಷ್ಟು ನಿರ್ಬಂಧ ಹೇರಿತ್ತು. ಇದರಿಂದ ಅಮೆರಿಕದ ಡಿಫೆನ್ಸ್ ಸೆಕ್ಟರ್ ದೊಡ್ಡ ಬಿಕ್ಕಟ್ಟು ಎದುರಿಸೋ ಸಮಯ ಬಂದಿದೆ ಅಂತ ಲಂಡನ್ ಮೂಲದ ಬೆಂಚ್ ಮಾರ್ಕ್ ಮಿನರಲ್ಸ್ ಇಂಟೆಲಿಜೆನ್ಸ್ನಲ್ಲಿ ರೇರ್ ಅರ್ತ್ ರಿಸರ್ಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋ ನೇಹಾ ಮುಖರ್ಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚೈನಾ ರೇರ್ ಅರ್ತ್ ಮೆಟಲ್ಸ್ ಹಾಲ್ಟ್ ಮಾಡಿರೋದ್ರಿಂದ ಇನ್ನು ಕೆಲವೇ ವಾರಗಳಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ಟರ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಿದೆ. ಜಾಗತಿಕ ಡಿಫೆನ್ಸ್ ಇಂಡಸ್ಟ್ರಿಗಳನ್ನು ಟಾರ್ಗೆಟ್ ಮಾಡೋಕೆ ಅಂತಲೇ ಚೀನಾ ಈ ಹೊಸ ನಿರ್ಬಂಧ ಹೇರಿದೆ. ಉದ್ದೇಶಪೂರ್ವಕವಾಗಿ ಶಸ್ತ್ರಾಸ್ತ್ರ, ಮಿಲಿಟರಿ ಟೆಕ್ನಾಲಜಿಗಳನ್ನು ಉತ್ಪಾದಿಸುವ ಕಂಪನಿಗಳಿಗೆ ರೇರ್ ಅರ್ತ್ ಮೆಟಲ್ ಸಪ್ಲೈನ ನಿಲ್ಲಿಸಿದೆ. ಇದರಿಂದ ಭಾರಿ ಹೊಡೆತ ಬೀಳುತ್ತೆ. ಯಾಕಂದರೆ ಇಡೀ ಜಗತ್ತು ರೇರ್ ಅರ್ತ್ ಮೆಟಲ್ಸ್ಗೆ ಚೀನಾ ಮೇಲೆ ಡಿಪೆಂಡ್ ಆಗಿದೆ. 95% ಚೀನಾ ಸಪ್ಲೈ ಚೈನ್ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ರೇರ್ ಅರ್ತ್ಗಳನ್ನು ಡೈವರ್ಸಿಫೈ ಮಾಡೋದು ತುಂಬಾ ಮುಖ್ಯ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭಾರತೀಯ ಟ್ರಕ್ ಚಾಲಕನೊಬ್ಬ ಮಾಡಿದ ಅಪಘಾತದಲ್ಲಿ ಚಾಲಕ ಸೇರಿ 3 ಮೃತಪಟ್ಟಿದ್ರು. ಅದಕ್ಕೀಗ ವೈಟ್ ಹೌಸ್ ಅಂದರೆ ಟ್ರಂಪ್ ಸರ್ಕಾರ ಕ್ಯಾಲಿಫೋರ್ನಿಯಾ ರಾಜ್ಯದ ಮೇಲೆ ಕಿಡಿಕಾರಿದೆ. ಕ್ಯಾಲಿಫೋರ್ನಿಯಾ ರಾಜ್ಯ ಇವರ ಅಪೋಸಿಷನ್ ಪಾರ್ಟಿ, ಎದುರಾಳಿ ಪಾರ್ಟಿ ಡೆಮೊಕ್ರಾಟ್ಸ್ ಕಂಟ್ರೋಲ್ ಮಾಡ್ತಾರಲ್ಲ, ಹಾಗಾಗಿ ಫೆಡರಲ್ ಮಾನದಂಡಗಳನ್ನು ಬ್ರೇಕ್ ಮಾಡಿ ಅಕ್ರಮ ವಲಸಿಗರಿಗೆ ಲೈಸೆನ್ಸ್ ಕೊಡಲಾಗ್ತಿದೆ. ಅಕ್ರಮ ವಲಸಿಗರಿಗೆ ರಾಜ್ಯದಲ್ಲಿ ವಾಣಿಜ್ಯ ವಾಹನ ಓಡಿಸೋಕೆ ಸುಲಭವಾಗಿ ಲೈಸೆನ್ಸ್ ಸಿಗ್ತಾ ಇದೆ. ಇದೇ ಇದಕ್ಕೆಲ್ಲ ಕಾರಣ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ತಗೋತಾರೆ, ನಾವು ಅಕ್ರಮ ವಲಸೆ ವಿರುದ್ಧ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಭಾರತ ಮೂಲದ ಜಶನ್ ಪ್ರೀತ್ ಸಿಂಗ್ ಅನ್ನೋ ವ್ಯಕ್ತಿ ಸ್ಯಾನ್ ಬರ್ನಾರ್ಡಿನೋದಲ್ಲಿ ಟ್ರಕ್ ಆಕ್ಸಿಡೆಂಟ್ಗೆ ಕಾರಣವಾಗಿದ್ದ. ಆತನಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಮತ್ತು ರೋಡ್ ಸೈನ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈನ್ ಆಗಿರಲಿಲ್ಲ ಆತ. ಇದರಿಂದ ಅಪಘಾತ ಉಂಟಾಗಿದೆ ಅನ್ನೋ ಆರೋಪವನ್ನು ಮಾಡಲಾಗಿತ್ತು. ಅಮೆರಿಕದ ಟೆಕ್ ಇಂಡಸ್ಟ್ರಿಗಳ ಸೂಕ್ಷ್ಮ ಟೆಕ್ನಾಲಜಿಯ ಆಕ್ಸೆಸ್ ಪಡೆಯೋಕೆ ಚೈನಾ ಮತ್ತು ರಷ್ಯಾ ಮಹಿಳಾ ಸ್ಪೈಗಳನ್ನು ಬಳಸಿಕೊಂಡು ಹೊಸದಾಗಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅಂತ ಟೈಮ್ಸ್ ಅನ್ನೋ ಬ್ರಿಟಿಷ್ ಸುದ್ದಿ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಇದಕ್ಕಾಗಿ ಅಮೆರಿಕದ ಟೆಕ್ ದಿಗ್ಗಜ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರನ್ನ ಸ್ಪೈ ನಾರಿಯರು ಟಾರ್ಗೆಟ್ ಮಾಡ್ತಿದ್ದಾರೆ. ಟೆಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಸ್, ಎಕ್ಸಿಕ್ಯೂಟಿವ್ಸ್ ಮತ್ತು ರಿಸರ್ಚರ್ಗಳಿಗೆ ಗಾಳ ಹಾಕ್ತಿದ್ದಾರೆ. ಗೌಪ್ಯ ಟೆಕ್ ಮಾಹಿತಿಗಳ, ಇನೋವೇಷನ್ಗಳ ಮಾಹಿತಿ ಪಡೆಯೋಕೆ ಈ ಮಹಿಳೆಯರು ಅವರೊಂದಿಗೆ ರೊಮ್ಯಾಂಟಿಕ್ ಸಂಬಂಧವನ್ನು ಬೆಳೆಸಿ ಮದುವೆ ಕೂಡ ಆಗ್ತಿದ್ದಾರೆ. ಕೆಲ ಕೇಸ್ಗಳಲ್ಲಂತೂ ಮದುವೆಯಾಗಿ ಮಕ್ಕಳು ಕೂಡ ಆಗಿದೆ ಅಂತ ಗೊತ್ತಾಗಿದೆ. ಜನರನ್ನ ಹೇಗೆ ಮ್ಯಾನಿಪ್ಯುಲೇಟ್ ಮಾಡೋದು, ಅವರಿಂದ ನಂಬಿಕೆ ಗಳಿಸಿ ಗೌಪ್ಯ ಮಾಹಿತಿಯನ್ನು, ಈ ಬಿಗ್ ಇನೋವೇಷನ್ಗೆ ಸಂಬಂಧಪಟ್ಟಂಥ ಸೀಕ್ರೆಟ್ಸನ್ನು ಕದಿಯೋದು ಹೇಗೆ ಅಂತ ಮುಂಚೆನೇ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇದ್ದಾರೆ ರಷ್ಯಾ ಮತ್ತು ಚೀನಾದವರು ಅಂತ. ಹೀಗಂತ ಅಮೆರಿಕದ ಕೌಂಟರ್ ಇಂಟೆಲಿಜೆನ್ಸ್ ಅಧಿಕಾರಿಗಳ ಹೇಳಿಕೆ ಉಲ್ಲೇಖಿಸಿ ದಿ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಆಸಕ್ತರು ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.